ನಮಸ್ಕಾರ. ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ, ನಾವು ದಿನ ಬೆಳಗ್ಗೆ ಆದರೆ ನಮ್ಮ ಫೇವ್ರೆಟ್ ಸೆಲೆಬ್ರಿಟಿ ಆಗಿರಬಹುದು ಅಥವಾ ಗೊತ್ತಿರೋರು ಯಾರೋ ಮೊನ್ನೆ ತಾನೇ ತುಂಬ ಖುಷಿಯಾಗಿ ಮದುವೆ ಆಗಿದ್ರು, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೋಟೋ ಹಾಕಿದ್ರು. ಇವತ್ತು ನೋಡಿದ್ರೆ ಡಿವೋರ್ಸ್ ತಗೋತಾ ಇದ್ದಾರಂತೆ. ಹೀಗೆ ದಿನದಿಂದ ದಿನಕ್ಕೆ ಡಿವೋರ್ಸ್ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಏನಿರ್ಬೋದು ಕಾರಣ, ಏನಿರ್ಬೋದು? ಅಥವಾ ಈಗ ಜನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ದಾರಾ? ಅಥವಾ ಒಂದು ಹ್ಯಾಪಿ ಕಪಲ್ ಅಂದರೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಮುಂಚೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಎಲ್ಲ ಹೇಗಿರ್ತಿದ್ರಪ್ಪ ಅಂತ ಹೇಳಿದ್ರೆ, ಅವ್ರು ಎಷ್ಟು ಇನ್ನೋಸೆಂಟ್ ಆಗಿದ್ರು ಅಂತ ಹೇಳಿದ್ರೆ, ಆಚೆ ಪ್ರಪಂಚ ಜಗ ಹೇಗಿದೆ ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಕೆಲಸ ಆಯಿತು, ಕೆಲಸ ಆದಮೇಲೆ ಮನೆ, ಮಕ್ಕಳು, ಹೀಗೆ ಒಂದು ಚಿಕ್ಕದಾಗಿ ಅವರೇ ಒಂದು ಗೂಡನ್ನು ಕಟ್ಕೊಂಡ್ಬಿಟ್ಟಿರ್ತಿದ್ರು. ಆ 4 ಗೋಡೆಯಿಂದ ಅವ್ರ ಆಚೆ ಪ್ರಪಂಚನೇ ಗೊತ್ತಿರಲಿಲ್ಲ. ಆದರೆ ಇವತ್ತು ನಾವು ಮೊಬೈಲ್ ನೋಡ್ತಾ ಇದ್ದೀವಿ. ನೋಡಿರಿ, ನಾವು ಯಾರನ್ನಾರು ತುಂಬಾ ಹಚ್ಕೊಂಡು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಅವರನ್ನು ಹಂಚ್ಕೊಳ್ಳೋಕ್ಕೂ ಆಗಲ್ಲ. ಈಗ ಎಕ್ಸಾಂಪಲ್, ನಮ್ಮ ಗಂಡ ಅಥವಾ ನಮ್ಮ ಹೆಂಡತಿ ಯಾರನ್ನೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಿದ್ದಾರೆ ಅಂತ ಹೇಳಿದ್ರು ನಮಗೆ ಅದನ್ನು ಸಹಿಸೋಕ್ಕಾಗಲ್ಲ. ಅಷ್ಟು ಅಭದ್ರತೆಗೆ ಒಳಗಾಗ್ಬಿಡ್ತೀವಿ, ಇನ್ಸೆಕ್ಯೂರಿಟಿಗೆ ಒಳಗಾಗ್ಬಿಡ್ತೀವಿ. ಮೊದಲೇ ನಾವು ಕನ್ನಡಿ ಮುಂದೆ ನಾವು ನೋಡಿಕೊಂಡಾಗ, ನಂಗೆ ಹೊಟ್ಟೆ ಇದೆ, ನನ್ನ ಬಣ್ಣ ಇನ್ನೊಂದು ಚೂರು ಇದ್ದಿದ್ರೆ ಚೆನ್ನಾಗಿರೋದು, ಹೈಟ್ ಇದ್ದಿದ್ರೆ ಸಖತ್ತಾಗಿರೋದು, ಹೀಗೆ ನಮ್ಮನ್ನೇ ನಾವು ನೋಡಿಕೊಂಡು ಖಂಡಿಸ್ಕೊತಾನೆ ಇರ್ತೀವಿ. ಆದರೆ ನಮ್ಮನ್ನು ನಾವು ಅಕ್ಸೆಪ್ಟೇ ಮಾಡ್ಕೊಳ್ದೇ ಇರುವಾಗ ಎಲ್ಲೋ ಒಂದು ಕಡೆ ನಮ್ಮ ಸಂಗಾತಿ ನಮ್ಮನ್ನು ಬಿಟ್ಟು ಬೇರೆ ಯಾರನ್ನೋ ನೋಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಒಂಥರ ಆಘಾತ ಆದಂಗೆ ಆಗುತ್ತೆ. ಇದು ಸರ್ವೇ ಸಾಮಾನ್ಯ. ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಮಗೆ ಇನ್ಸೆಕ್ಯೂರಿಟಿಯಿಂದ ಅನಾವಶ್ಯಕವಾಗಿ ನಮ್ಮ ಸಂಗಾತಿ ಮೇಲೆ ಅನುಮಾನ ಪಡೋದು, ಮೊಬೈಲ್ ಚೆಕ್ ಮಾಡೋದು, ಲೊಕೇಶನ್ ಟ್ರೇಸ್ ಮಾಡೋದು, ಇದೆಲ್ಲವೂ ಕೂಡ ಟಾಕ್ಸಿಕ್ ಬಿಹೇವಿಯರ್. ನೋಡಿ, ನಮಗೆಲ್ರಿಗೂ ಅಕ್ಯೂಟ್ ಪೊಸೆಸಿವ್ನೆಸ್ ಅನ್ನೋದು ಇಷ್ಟ ಆಗುತ್ತೆ. ಮೊದಲಿಂದನೂ ನಾವು ಪೊಸೆಸಿವ್ನೆಸ್ಸನ್ನು ಫ್ಯಾಂಟಸೈಸ್ ಮಾಡ್ಕೊಂಡೇ ಬಂದಿದ್ದೀವಿ. ಆದರೆ ಪೊಸೆಸಿವ್ನೆಸ್ ಕೂಡ ಒಳ್ಳೆಯದಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂಚೂರು ಎಲ್ಲೋ ನಮ್ಮ ಸಂಗಾತಿಗೆ ನನ್ನ ಒಂದು ಸ್ವಲ್ಪ ಅಟೆನ್ಷನ್ ಕೊಡಲಿಲ್ಲ ಅಂದರೆ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಎಕ್ಸ್ಟ್ರಾ ಎಫರ್ಟ್ ಹಾಕೋದು ಓಕೆ. ಆದರೆ ಎಕ್ಸೆಸಿವ್ ಆಗಿ ಅನುಮಾನ ಪಡ್ತಾ ಇದ್ರೆ, ಡೌಟ್ ಪಡ್ತಾ ಇದ್ರೆ, ಅಥವಾ ಅವರ ಮೊಬೈಲನ್ನು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಚೆಕ್ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ಟಾಕ್ಸಿಸಿಟಿಗೆ ಸಂಬಂಧಪಟ್ಟದ್ದು. ಈಗ ನಾವೆಲ್ಲರೂ ಮುಂಚೆ ಏನಾಗಿರ್ತಿತ್ತು ಅಂತ ಹೇಳಿದ್ರೆ, ಈಗ ಗಂಡು ಹೆಣ್ಣು ಸಮನಾಗಿ ಕೆಲಸ ಮಾಡಬೇಕು, ದುಡಿಬೇಕು, ಎಕ್ಸ್ಪೋಜರ್ ಎಲ್ಲವೂ ಜಾಸ್ತಿ ಆಗ್ತಾ ಹೋಗ್ತಿದೆ. ಅಂದರೆ ನಾವು ಪ್ರೋಗ್ರೆಸ್ ಆಗ್ತಾ ಇದ್ದೀವಿ, ಒಳ್ಳೆಯದೇ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಏನಾಗ್ತಿದೆಯಪ್ಪ, ಯಾಕಂತ ಹೇಳಿದ್ರೆ ಪ್ರತಿ ಸತಿ ನಾವು ಜಗಳ ಮಾಡಿದಾಗ ಏನಾಗುತ್ತೆ, ಆಚೆ ಕೆಲಸನೇ ಫ್ರಸ್ಟ್ರೇಷನ್ನೇ ತೊಗೊಂಡು ಮನೆಗೆ ಬಂದಿರ್ತೀವಿ. ಎಲ್ಲೋ ಒಂದು ಚೂರು ಒಂದು ಸಣ್ಣ ಟ್ರಿಗರ್ ಆದರೆ ದೊಡ್ಡದಾಗಿ ಜಗಳ ಮಾಡಿಬಿಡ್ತೀವಿ. ಇವತ್ತಿಂದ ಈ 5:1 ಟೆಕ್ನಿಕನ್ನು ಫಾಲೋ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಹ್ಯಾಪಿ ಕಪಲ್ ಆದರೂ ಕೂಡ ಜಗಳವನ್ನು ಮಾಡೇ ಮಾಡ್ತಾರೆ. ಯಾರೂ ಜಗಳ ಮಾಡದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಕೋಪ ಅನ್ನೋದು ನಮ್ಮ ಮನಸ್ಸಿಗೆ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸ್ತಾ ಹೋಗುತ್ತೆ. ಆದರೆ ನಾವು ಅದನ್ನೇ ಹೆಚ್ಚಾಗಿ ಮಾಡ್ತಾ ಹೋದರೆ ನಮ್ಮ ರಿಲೇಷನ್ಶಿಪ್ಪಲ್ಲಿ ಇರುಸು ಮುರುಸು ಹೆಚ್ಚಾಗ್ತಾ ಅದ್ರ ಬುನಾದಿ ಪೀಕ್ ಆಗ್ತಾ ಬರುತ್ತೆ. ಅದರ ಬದಲಾಗಿ ನಾನು ಏನಾದರೂ ಹೇಳಬೇಕಾದ್ರೆ, ನೀನು 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 ಅಂತ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡೋದ್ರ ಬದಲು, ನಾವು ಹೀಗೆ ಮಾಡೋಣ, ನಾವು ಯಾಕೆ ಈ ಥರ ಜಗಳಾಡಬೇಕು, ನಾವು ಯಾಕೆ ಈ ಟರ್ಮ್ಸಿಗೆ, ಕಾಮನ್ ಟರ್ಮ್ಸಿಗೆ ಬರಬಾರ್ದು ಅಂತ ಹೇಳಿ ಪಾಸಿಬಲ್ ಸೊಲ್ಯೂಷನ್ಸನ್ನು ಮಾಡ್ತಾ ಹೋಗೋಣ. ನೋಡಿ, ನೀವು ಕೋಪ ಬಂದಾಗ ಸಪ್ರೆಸ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಕೋಪವನ್ನು ರೆಗ್ಯುಲೇಟ್ ಮಾಡಿ. ಈಗ ಎಕ್ಸಾಂಪಲು, ಒಂದು ಬೆಂಕಿ ಉರಿಯಿಂದ ಅಡುಗೆ ಮಾಡ್ಬೋದು. ಹೆಚ್ಚು ಉರಿ ಆದರೆ ಏನಾಗುತ್ತೆ, ಸುಟ್ಟೋಗುತ್ತೆ. ಹಾಗೆ ಕೋಪ ಅನ್ನೋದು ಕೂಡ ಅದ್ಭುತವಾದ ಒಂದು ಇಮೋಷನ್. ನಿಮ್ಮ ಕೋಪ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸ್ತಾ ಹೋಗುತ್ತೆ. ಆದರೆ ಕೋಪವನ್ನು ರೆಗ್ಯುಲೇಟ್ ಮಾಡ್ಕೋತಾ ಹೋಗ್ಬೇಕು. ನಾನು ದಿನ ನಿಮ್ಮ ಮೇಲೆ ಕೋಪ ಮಾಡ್ಕೋತಾ ಇದ್ರೆ ನನ್ನ ಕೋಪಕ್ಕೆ ವ್ಯಾಲ್ಯೂ ಇರುತ್ತಾ? ಇಲ್ಲ. ಸೊ ಕೋಪವನ್ನು ರೆಗ್ಯುಲೇಟ್ ಮಾಡೋದನ್ನು ಕಲ್ತ್ಕೋತಾ ಹೋಗೋಣ. 5:1 ಟೆಕ್ನಿಕ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾಗದವನ್ನು ತಗೊಳ್ಳಿ. ಇವಾಗ ನಿಮ್ಮ ಮನಸ್ಸಿಗೆ ತುಂಬಾ ಕೋಪ ಬಂದಿರುತ್ತೆ, ನಿಮ್ಮ ಸಂಗಾತಿ ನಿಮಗೆ ಟೈಮ್ ಕೊಡ್ತಾ ಇರಲ್ಲ, ಅಥವಾ ಅವರ ಮನೆಯವರನ್ನು ಪ್ರಯಾರಿಟೈಸ್ ಮಾಡ್ತಾ ಇರ್ತಾರೆ, ನಿಮಗೆಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಇದೆ, ಅನುಮಾನ ಇದೆ, ಎಲ್ಲವನ್ನು ಬರೀತಾ ಹೋಗಿ. ಆದ ನಂತರ ಅದು ಯಾವುದಾದ್ರೂ ನಿಮಗೆ 24 ಗಂಟೆ ನಂತರ ಬಾದರ್ ಆಗ್ತಾ ಇದ್ರೆ, ಆ 5 ವಿಷಯದಲ್ಲಿ ಒಂದು 3 ವಿಷಯ ಅಥವಾ 2 ವಿಷಯವನ್ನು ತಗೊಂಡು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ, ಕನ್ಸರ್ನ್ ಇರೋ ಥರ. ಅದು ಬಿಟ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗ ಯಾರೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ. ಮತ್ತು ನೀವು ಯಾವಾಗಲೇ ಜಗಳ ಆಡಬೇಕಾದ್ರೂ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನಿದೆ ಅಷ್ಟನ್ನು ಮಾತ್ರ ತೊಗೊಂಡು ಬರ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡೋದಾಗಿರ್ಬೋದು, ಅವರ ಫ್ರೆಂಡ್ಸ್ ಬಗ್ಗೆ ಮಾತಾಡೋದಾಗಿರ್ಬೋದು, ಅವರ ಪಾಸ್ಟ್ ಬಗ್ಗೆ ಮಾತಾಡೋದಾಗಿರ್ಲಿ ಮಾಡಬೇಡಿ. ನೋಡಿ, ಒಂದು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಹಿಂಸೆ ಆಗುತ್ತೆ ಅಂತ ಹೇಳಿದ್ರೆ, ಕಾನ್ಸ್ಟೆಂಟಾಗಿ ನಿಮ್ಮನ್ನು ಯಾರೋ ಒಬ್ರು ತಿದ್ದುಪಡಿ ಮಾಡ್ತಾನೆ ಇದ್ರೆ ನಿಮ್ಗೆ ಅದು ಇಷ್ಟ ಆಗತ್ತಾ?
ಖಂಡಿತ ಇಲ್ಲ ಅಲ್ವಾ? ಯಾರೋ ಒಬ್ರು ನನ್ನ ಅಕ್ಸೆಪ್ಟ್ ಮಾಡ್ತಾಯಿಲ್ಲ, ಬರೀ ತಿದ್ದುತ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ನಮ್ಮನ್ನು ಅಕ್ಸೆಪ್ಟ್ ಮಾಡೋರ ಜೊತೆ ನಾವಿರ್ತೀವಿ. ನಾನು ಹೇಳ್ತಾನೆ ಇರ್ತೀನಿ ನೋಡಿ, ಸಂಬಂಧದಲ್ಲಿ ಆ ವ್ಯಕ್ತಿ ಸ್ಪೆಷಲ್ ಅಂತಲ್ಲ. ಈಗ ನಾನೊಂದು ಸಂಬಂಧದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ವ್ಯಕ್ತಿತ್ವ ಆ ವ್ಯಕ್ತಿ ಜೊತೆ ಇದ್ದದ್ದು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಕಷ್ಟಿತ್ ಒಬ್ಬ ಸಾಧಾರಣ ವ್ಯಕ್ತಿ ನೋಡಿ, ಒಬ್ಬರ ಕೆಲಸ ನಮಗೆ ಒಂದು ಪ್ಲೆಷರನ್ನು ತರಲ್ಲ, ಅಥವಾ ಅವರ ಸೋಷಿಯಲ್ ಐಡೆಂಟಿಟಿ ನಮಗೆ ಪ್ಲೆಷರನ್ನು ಕೊಡಲ್ಲ ನೋಡಿ. ಹಾಗೆ ಇದ್ದರೆ ನಾವೆಲ್ಲರೂ ಒಬ್ಬರು ಶ್ರೀಮಂತರು ಹಾಗಿದ್ದಾರೆ, ಈ ಥರ ಪೊಸಿಷನ್ ಇದ್ದಾರೆ, ಅದನ್ನು ನೋಡಿ ನಾವು ಪ್ರೀತಿ ಮಾಡೋ ಹಾಗಿದ್ದಿದ್ರೆ ಇವತ್ತು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತನಿಗೂ ಡಿವೋರ್ಸ್ ಆಗಿದೆ. ಹಾಗಿದ್ರೆ ದುಡ್ಡು ಮದುವೆ ಸಂಬಂಧವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ದುಡ್ಡು ಜನಗಳನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ದುಡ್ಡು ವ್ಯಕ್ತಿತ್ವವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಆ ವ್ಯಕ್ತಿ ನನ್ನ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ನಾವು ನೋಡ್ತಾ ಹೋಗ್ತೀವಿ ಅಲ್ವಾ? ನನಗೆ ಇವತ್ತು ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಒಂದು ಕನ್ಸರ್ನ್ ಬೇಕಾಗಿರುತ್ತೆ, ಒಂದು ಎಂಪತಿ ಬೇಕಾಗಿರುತ್ತೆ. ಅದನ್ನು ಕೊಡದೇ ಇದ್ದಾಗ ಏನಾಗುತ್ತೆ, ನಮಗೆ ನಮ್ಮ ಮೇಲೆ ಯಾಕೋ ಅವರಿಗೆ ನಮ್ಮ ಮೇಲೆ ಇಂಪಾರ್ಟೆನ್ಸ್ ಇಲ್ವೇನೋ ಅಂತ ಹೇಳಿ ನಾವು ಹಿಂಜರಿತಾ ಬರ್ತಾ ಇರ್ತೀವಿ. ಹಾಗಾಗಿ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ಆದರೂ ಕೂಡ ಮೂರನೇ ವ್ಯಕ್ತಿ ಹತ್ರ ಹೋಗಿ ಡಿಸ್ಕಸನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಫ್ರೆಂಡ್ ಯಾರೋ ಒಬ್ರು ಬಂದು ನನಗೆ ಅವರ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಪ್ರಕಾರ, ನನ್ನ ಹಿಸ್ಟ್ರಿ ಏನಿರುತ್ತೆ, ನನ್ನ ಪರ್ಸೆಪ್ಷನ್ ಏನಿರುತ್ತೆ ಅದನ್ನು ಅಡ್ವೈಸ್ ಮಾಡ್ತಾ ಹೋಗ್ತೀನಿ ಹೊರತು ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಅಥವಾ ಒಂದು ಕೌನ್ಸಿಲರ್ ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ನಿಮ್ಮ ಪೇರೆಂಟ್ಸ್ ಹತ್ರ ಆಗಿರ್ಬೋದು ಅಥವಾ ಅವರ ಪೇರೆಂಟ್ಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಲಿಕ್ಕೆ ನಾವು ಸ್ಕೂಲ್ ಮಕ್ಕಳಲ್ಲ. ಸೊ ಹಾಗಾಗಿ ನೀವಿಬ್ಬರು ಒಂದು ಗ್ರೋನ್ ಅಪ್ ಅಡಲ್ಟ್ ಆಗಿ ಕೂತು ಮಾತಾಡಿ, ಎಷ್ಟೋ ನೋಡಿ ಕೂತು ಮಾತಾಡಿದ್ರೆ ಎಷ್ಟೋ ದೇಶ ವಿದೇಶ ಪ್ರಾಬ್ಲಮ್ಗಳು ಸಾಲ್ವ್ ಆಗಿಬಿಡುತ್ತೆ ಅಲ್ವಾ? ಅಂಥದ್ರಲ್ಲಿ ನಮ್ಮ ದೇಹವನ್ನು ನಾವು ಕೊಟ್ಟಿರ್ತೀವಿ, ನಮ್ಮ ಮನಸ್ಸನ್ನು ಕೊಟ್ಟಿರ್ತೀವಿ, ನಮ್ಮ ಫಿನಾನ್ಸನ್ನು ಕೊಟ್ಟಿರ್ತೀವಿ, ನಮಗೆ ನಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಮಗು ಕೂಡ ಹುಟ್ಟಿರುತ್ತೆ. ಅಷ್ಟೆಲ್ಲ ಇದ್ದ ಮೇಲೆ ನಾವು ಇಡೀ ಸರ್ವಸ್ವವನ್ನೇ ಅವ್ರ ಜೊತೆ ಕಟ್ಕೊಂಡ್ಮೇಲೆ ಯಾಕೆ ಕಷ್ಟಿತ್ ಯಾವುದೋ ಒಂದು ಸ್ವಲ್ಪ ಕೋಪ ಬಂತು, ಯಾವುದೋ ಒಂದು ತಕ್ಷಣದ ಎಮೋಷನ್ಸಿಗೆ ಯಾಕೆ ಇನ್ವಾಲ್ವ್ ಆಗಬೇಕು ಅಲ್ವಾ? ಸೊ ಹಾಗಾಗಿ ಇವತ್ತಿಂದ ನಾವು ಈ 5:1 ಟೆಕ್ನಿಕನ್ನು ಫಾಲೋ ಮಾಡ್ತಾ ಹೋಗೋಣ. ಮಲ್ಗಕ್ಕಿಂತ ಮುಂಚೆ ನಿಮ್ಮ ಪಾರ್ಟ್ನರಿನ ಒಂದು ಒಳ್ಳೆ ಕ್ವಾಲಿಟಿಯನ್ನು ನೆನೆಸ್ಕೊಂಡು ಅಥವಾ ಬರೆದು ಮಲಗಿ. ಯಾವತ್ತೂ ತಿಳ್ಕೊಳ್ಳಿ, ನಾವು ಯಾವಾಗ ಒಂದು ವ್ಯಕ್ತಿಯನ್ನು ಇಷ್ಟಪಟ್ಟರೆ ಆ ವ್ಯಕ್ತಿಯ ಎಲ್ಲ ವಿಷಯವನ್ನು ನಾವು ಇಷ್ಟಪಡ್ತಾ ಹೋಗ್ತೀವಿ. ಅವ್ರು ನನ್ನ ಗಂಡನ ಇಷ್ಟಪಡ್ತಾ ಇದ್ರೆ ನನ್ನ ಗಂಡನ ತಂದೆ ತಾಯಿ ಆಗಿರ್ಬೋದು, ಆತನ ಫ್ರೆಂಡ್ಸ್ ಆಗಿರ್ಬೋದು, ಆತನ ಕೆಲಸದ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರನ್ನೂ ಇಷ್ಟಪಡ್ತಾ ಹೋಗ್ತೀವಿ. ಯಾವಾಗ ನಮ್ಗೆ ಆ ವ್ಯಕ್ತಿಯ ವ್ಯಕ್ತಿತ್ವ ಇಷ್ಟ ಆಗಲ್ವೋ ಆತ ಮಾಡೋದು ಎಲ್ಲವೂ ತಪ್ಪನ್ನು ಹುಡುಕ್ತಾ ಹೋಗ್ತೀವಿ. ಹಾಗಾಗಿ ದಯವಿಟ್ಟು ನಾವು ಏನು ಮಾಡ್ತೀವಿ ಗೊತ್ತಾ, ನಮ್ಮನ್ನು ತಿದ್ಕೊಳ್ಳಿಕ್ಕೆ ನಮಗೆ ತುಂಬ ಕಷ್ಟ ಅಲ್ವಾ? ಇವತ್ತಿಂದ ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಬೇಕು, ಒಳ್ಳೆ ಊಟ ತಿನ್ನಬೇಕು, ಇಷ್ಟೇ ದುಡಿಬೇಕು ಅಂತ ನನಗೆ ಆಗೋದೇ ಇಲ್ಲ. ಆದರೆ ನಾನೇನು ಮಾಡ್ತೀನಿ, ನನ್ನ ಮಗುನ ತಿದ್ದದ್ದು ತುಂಬ ಈಸಿ, ನನ್ನ ಗಂಡನ ತಿದ್ದೋದು ತುಂಬ ಈಸಿ, ನನ್ನ ಅತ್ತೆ ಮಾವನನ್ನು ತಿದ್ದೋದು ತುಂಬ ಈಸಿ. ಹೀಗೆ ನಾವು ಬೇರೆಯವ್ರ ಮೇಲೆ ಫೋಕಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿಂದ ಆ ಎಲ್ಲ ಫೋಕಸನ್ನು ನಿಮ್ಮ ಮೇಲೆ ತಗೊಳ್ಳಿ. ಒಂದು ವಾಕಿಂಗ್ ಮಾಡೋದಾಗಿರ್ಬೋದು, ಒಂದು ಎಕ್ಸಸೈಸ್ ಜೊತೆಲಿ ಮಾಡೋದಾಗಿರ್ಬೋದು, ಒಂದು ರೀಕ್ರಿಯೇಷನಲ್ ಆ್ಯಕ್ಟಿವಿಟಿ ಮಾಡೋದಾಗಿರ್ಬೋದು. ಹೀಗೆ ಮಾಡ್ತಾ ಮಾಡ್ತಾ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳಿ, ಹ್ಯಾಪಿ ಮೆಮೊರೀಸನ್ನು ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.